ಸ್ವಾಗತ ಮಕ್ಕಳೇ. ಇಂದು ನಿಮಗೆ ಹೇಳ್ತಾ ಇರುವುದು ಒಂದು ಮುದ್ದಾದ ಕಥೆ. ಕಥೆಯ ಹೆಸರು ಹಳ್ಳಿಯ ಪುಟ್ಟ ಹುಲಿ. ಮಲೈನಗರದ ಅರಣ್ಯದಲ್ಲಿ ಆ ರಾತ್ರಿ ಗಾಳಿ ಮಳೆ ತುಂಬಾ ಜೋರಾಗಿತ್ತು. ಇದ್ದಕ್ಕಿದ್ದಂತೆ ಒಂದು ಪುಟ್ಟ ಹುಲಿಮರಿ ದಾರಿ ತಪ್ಪಿ ಅರಣ್ಯದ ಹೊರಗೆ ಓಡುತ್ತಾ ಬಂತು. ಹಳ್ಳಿಯ ದೀಪಗಳು ದೂರದಿಂದ ಮಸುಕಾಗಿ ಕಾಣುತ್ತಿದ್ದವು. ಭಯದಿಂದ ಕರೆಯುತ್ತಿದ್ದ ಹುಲಿಮರಿ ಮಿಂಚು. ಹಳ್ಳಿಯ ಮಕ್ಕಳು ಆಟ ಆಡುತ್ತಿದ್ದರು. ಅವರು ಮಿಂಚನ್ನು ಕಂಡೊಡನೆ ಅಯ್ಯೋ ಹುಲಿ ಎಂದು ಎಲ್ಲರೂ ಓಡಿಹೋದರು. ಆದರೆ ಚಿಕ್ಕ ಹುಡುಗಿ ಗೌರಿ ಹಿಂದಕ್ಕೆ ತಿರುಗಿ ನೋಡಿದಳು. ಹುಲಿಮರಿ ಭಯದಿಂದ ನಡುಗುತ್ತಿದ್ದನ್ನು ನೋಡಿ, ಇದು ಮುದ್ದಾದ ಮರಿ, ಇದಕ್ಕೆ ಭಯ ಆಗಿದೆ ಎಂದು ಹೇಳಿದಳು. ಮಿಂಚು ಗೌರಿಯ ಕೈಯನ್ನು ಮುದ್ದಾಗಿ ಲೆಕ್ಕಿಸಿತು. ಹುಲಿ ಮಕ್ಕಳ ಸ್ನೇಹ ಇದೇ ದಿನ ಆರಂಭವಾಯಿತು. ಒಂದು ರಾತ್ರಿ 3 ಕಳ್ಳರು ಹಳ್ಳಿಯ ಮನೆಗಳಲ್ಲಿ ಕದಿಯಲು ಬಂದರು. ಕತ್ತಲೆಯ ಹಿಂದೆ ಅಡಗಿಕೊಂಡು ನಿಧಾನವಾಗಿ ಒಳನುಗ್ಗಿದರು. ಮಿಂಚು ಅವರಿಗೆ ಗಮನಿಸಿದೊಡನೆ ಅದರ ಕಣ್ಣುಗಳು ಹೊಳೆಯುತ್ತಿತ್ತು. ಗುರ್ ಎಂಬ ಗರ್ಜನೆ ಕೇಳಿ ಕಳ್ಳರು ಬೆಚ್ಚಿಬಿದ್ದರು. ಹುಲಿ ಹುಲಿ ಎಂದು ಓಡಿಹೋದರು. ಮಿಂಚು ಹಳ್ಳಿಯನ್ನು ರಕ್ಷಿಸಿದ ಹೀರೋ. ಎಲ್ಲರೂ ಹೂವು ದೀಪವೂ ಇಟ್ಟು ಮಿಂಚನ್ನು ಮುದ್ದಾಡಿದರು. ಆಗ ಅರಣ್ಯ ರಕ್ಷಕರು ಬಂದರು. ಇದು ಅರಣ್ಯಕ್ಕೆ ಸೇರಬೇಕು ಎಂದರು. ಗೌರಿ ಕಣ್ಣೀರು ಹಾಕಿ ಮಿಂಚನ್ನು ತಬ್ಬಿಕೊಂಡು, ನೀನು ಯಾವತ್ತೂ ನಮ್ಮ ಹಳ್ಳಿಯ ಪುಟ್ಟ ಹುಲಿ ಅಂದಳು. ಮಿಂಚು ಸಂತೋಷದಿಂದ ತನ್ನ ಅರಣ್ಯಕ್ಕೆ ಮರಳುತ್ತದೆ. ಆದರೂ ಹಳ್ಳಿ ಜನರು ಅದನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ. ಸ್ನೇಹ ಯಾವ ರೂಪದಲ್ಲಿಯಾದರೂ ಹೃದಯಕ್ಕೆ ಹತ್ತಿರವಾಗಿರುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಮತ್ತಷ್ಟು ಮುದ್ದಾದ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.